ನಮಸ್ಕಾರ. T20 ವಿಶ್ವಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಜಗತ್ತು ಈಗ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಬಳಲಿ ಬೆಂಡಾದಂತೆ ಕಾಣಿಸ್ತಾ ಇದೆ. ಆದರೆ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಇವತ್ತು ನಿಜಕ್ಕೂ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಕ್ಷಣ, ಆ ಗಳಿಗೆ ಇವತ್ತು ಬಂದಿದೆ. ಟೀಮ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಇವತ್ತು ಫೈನಲ್ ಹಣಾಹಣಿ ನಡೀತಾ ಇದೆ. T20 ವರ್ಲ್ಡ್ ಕಪ್ ಯಾರ ಪಾಲಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆ ಕ್ರಿಕೆಟ್ ಫೀವರು. ಜೊತೆಗೆ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ರಣರೋಚಕವಾದಂಥ ಕಾದಾಟ. ಎರಡು ಬಲಿಷ್ಠ ತಂಡಗಳು, ಒಂದೇ ಫೈನಲ್ ಪಂದ್ಯ, ಒಂದೇ ಮೆಟ್ಟಿಲು. ಹಾಗಾಗಿನೇ ಇಡೀ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಭಾರತ ಈ ಬಾರಿ ಕ್ರಿಕೆಟ್ ಅಂದರೆ ವರ್ಲ್ಡ್ ಕಪ್ಗೆ ಮುತ್ತಿಡುತ್ತಾ ಅಂತ. ಯಾಕೆಂದರೆ ನಾವು ಈ ಹಿಂದಿನ ಭಾರತದ ಟ್ರ್ಯಾಕ್ ರೆಕಾರ್ಡನ್ನು ಕೂಡ ನೋಡಿದರೆ ಸತತವಾಗಿ ಎರಡನೇ ಬಾರಿಗೆ ಒಂದು ಫೈನಲ್ ಪಂದ್ಯಕ್ಕೆ ಕಾಲಿಟ್ಟಿದ್ದೇವೆ ಮತ್ತು ಆ ಗೆಲ್ಲುವಂಥ ಫೇವ್ರೇಟ್ ಕೂಡ ಆಗಿದ್ದಾವೆ. 2007ರಲ್ಲಿ ಇದೇ T20 ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಗೆಲುವಿನ ಶುಭಾರಂಭವನ್ನು ಮಾಡಿತ್ತು. 2021ರಲ್ಲೂ ಕೂಡ ನಾವು ಜಯಬೇರಿನ ಬಾರಿಸಿದ್ವಿ. ಅದಾದ ಮೇಲೆ ಈಗ 2026ಕ್ಕೆ ಪದಾರ್ಪಣೆಯನ್ನು ಮಾಡಿದ್ದೇವೆ. ಮೂರನೇ ಬಾರಿಗೆ ನಾವು ಗೆಲ್ತೀವ ಅನ್ನುವಂತಹ ಒಂದು ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಈ ಬಾರಿ ಏನಾದರೂ ನಾವು ವರ್ಲ್ಡ್ ಕಪ್ಪನ್ನು ಗೆದ್ದರೆ 5 ವಿಶ್ವಕಪ್ಪನ್ನು ಗೆದ್ದಂಗಾಗತ್ತೆ. ಯಾಕೆಂದರೆ 1983 ಅಂದರೆ ಒನ್ ಡೇ ವರ್ಲ್ಡ್ ಕಪ್ದು ಕಪಿಲ್ ದೇವ್ ಅವ್ರದ್ದು, 2011 ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದ್ದು ಅಂದರೆ ವರ್ಲ್ಡ್ ಕಪ್ ನಾವು ಹೇಳ್ತಾ ಇರೋದು. ಅದಾದ ಮೇಲೆ ಏಷ್ಯನ್ ಕಪ್ ಇತ್ತು, ಅದನ್ನು ಕೂಡ ಗೆದ್ದು ಬೀಗಿದ್ವಿ. ಈಗ ಮತ್ತೆ ಗೆದ್ದು ಅಂತ ಹೇಳಿದ್ರೆ ಲಾಸ್ಟ್ 2024ರಲ್ಲೂ ಕೂಡ ಗೆದ್ದಿದ್ವಿ. ಈಗ ಇವತ್ತು ನಡೆಯುವಂಥ ಫೈನಲ್ ಮ್ಯಾಚಲ್ಲಿ ಏನಾದರೂ ಭಾರತ ವಿನ್ ಆದರೆ ಒಟ್ಟು 5 ವರ್ಲ್ಡ್ ಕಪ್ಪನ್ನು ಗೆದ್ದಂಗಾಗುತ್ತೆ ಭಾರತ. ಹಾಗಾಗಿ ಇವತ್ತಿನ ವಿಶ್ವ ಸಮರಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಸಜ್ಜಾಗಿದೆ. 1.5 ಲಕ್ಷಕ್ಕಿಂತ ಹೆಚ್ಚಿನ ಪ್ರೇಕ್ಷಕರು ಕೂರುವಂಥ ಒಂದು ಸ್ಥಳಾವಕಾಶ ಇಲ್ಲಿದೆ. ಇವತ್ತಿನ ಮ್ಯಾಚ್ ಯಾಕೆ ಹೈಲೈಟ್ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ, 3 ಬಾರಿ ಮುಖಾಮುಖಿಯಾಗಿದ್ದಾವೆ ಭಾರತ ಮತ್ತು ನ್ಯೂಜಿಲ್ಯಾಂಡ್. ಅಂದರೆ ಈ T20 ಫಾರ್ಮೆಟ್ನೆಲ್ಲ ಹೇಳ್ತಾ ಇರೋದು. 3 ಕೂಡ ನ್ಯೂಜಿಲ್ಯಾಂಡ್ ಗೆದ್ದು ಬೀಗಿದೆ. ಹಾಗಾಗಿನೇ ಈಗ ಆ ಒಂದು ಸೋಲಿನ ಸೇಡನ್ನು ಭಾರತ ತೀರಿಸಿಕೊಳ್ಳುತ್ತಾ ಇಂಗ್ಲೆಂಡನ್ನು ಮಣಿಸಿ ಫೈನಲ್ಗೆ ಈಗಾಗಲೇ ಭಾರತ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ನಲ್ಲಿ ರಣರೋಚಕವಾದಂಥ ಕಾದಾಟ ನಾವು ಗಮನಿಸಿದ್ವಿ. ಇನ್ನು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಾರ್ಥನೆಗಳು ಮುಳುಗ್ತಾ ಇದೆ, ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಗೆಲ್ಲಿ ಅಂಥೇಳಿ ಹಾರೈಸ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಖಂಡಿತ ಇವತ್ತು ಒಂದು ರೀತಿ ವೈರಲ್ ಫೀವರ್ ಥರ ಹಬ್ಬುತ್ತಾ ಇದೆ. ಇವತ್ತಿನ ಒಂದು ಮ್ಯಾಚನ್ನು ನೋಡಬೇಕು ಅಂಥೇಳಿ. ಯಾವಾಗ ಟಾಸ್ ಆಗುತ್ತೆ, ಯಾವಾಗ ಭಾರತ ಚೇಸಿಂಗೋ ಅಥವಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿವರಣೆಯನ್ನು ಕೂಡ ನಾವು ಹಂತ ಹಂತವಾಗಿ ನಿಮಗೆ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಭಾರತ ಗೆಲ್ಲುವಂಥ ಫೇವ್ರೇಟ್ ಯಾಕೆ ಅಂತ ಹೇಳಿದರೆ, ನಮ್ಮ ಭಾರತ ತಂಡದ ಒಂದು ಸ್ಟ್ರೆಂತನ್ನು ನಾವು ನೋಡ್ತಾ ಹೋದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈಗ ನಿರೀಕ್ಷೆ ಜಾಸ್ತಿ ಆಗಿರೋದು ಸಂಜು ಸ್ಯಾಮ್ಸನ್ ಅವ್ರ ಮೇಲೆ. ಯಾಕಂತ ಹೇಳಿದ್ರೆ ಇಂಗ್ಲೆಂಡು ಮತ್ತು ವೆಸ್ಟ್ ಇಂಡೀಸ್ ಅದರ ವಿರುದ್ಧ ಆಡಿದಂಥ ಪಂದ್ಯಗಳಲ್ಲಿ ಸ್ಯಾಮ್ಸನ್ ಅವರು ಬ್ಯಾಟಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದರು. ಬೂಮ್ರಾ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಅವರ ಮಾರಕ ದಾಳಿಗೆ ನ್ಯೂಜಿಲ್ಯಾಂಡ್ ತತ್ತರಿಸಿ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಅದನ್ನು ಕೂಡ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ನ್ಯೂಜಿಲ್ಯಾಂಡ್. ಯಾಕಂತಂದರೆ 33 ಬಾಲಿಗೆ 100 ಹೊಡೆದಂಥವ್ರಿದ್ದಾರೆ. ಜೊತೆಗೆ ವಿಶ್ವದ ಶ್ರೇಷ್ಠ ಬೌಲರ್ಗಳಿದ್ದಾರೆ, ಒಳ್ಳೆಯ ಸ್ಪೀಡರ್ ಇದ್ದಾರೆ. ಇಲ್ಲಿ ನಮಗೆ ಯಾವ ರೀತಿಯವರು ಮಾರಕ ಆಗಬಹುದು. ಇವತ್ತೇನಾದರೂ ಸಂಘಟಿತ ಪ್ರದರ್ಶನ ಭಾರತ ತೋರಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಈ ಸಲನೂ ಕೂಡ ವರ್ಲ್ಡ್ ಕಪ್ ನಮ್ಮದೇ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡು ಜಗಜಟ್ಟಿಗಳ ನಡುವೆ ನಡೀತಾ ಇರುವಂತಹ ರಣರೋಚಕವಾದಂತಹ ಕಾದಾಟ ಇದು. ಭಾರತೀಯರ ಪಾಲಿಗೆ ಕ್ರಿಕೆಟ್ ಅನ್ನೋದು ಕೇವಲ ಗೇಮ್ ಅಂತ ನೋಡಲ್ಲ, ಇದನ್ನು ಎಮೋಷ್ನಲ್ ಆಗಿ ನೋಡ್ತಾರೆ. ಹಾಗಾಗಿನೇ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೂರ್ಯ ಪಡೆ ಮೇಲೆ ಬೆಟ್ಟದಷ್ಟು ಭರವಸೆ ಇದೆ. ಆ ಭರವಸೆ ಹುಸಿ ಮಾಡಲಾರೆವು ಅನ್ನುವಂಥ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಈ ನ್ಯೂಜಿಲ್ಯಾಂಡ್ ತಂಡ ಏನಿದೆ, ಅವರ 11ರ ಬಳಗದಲ್ಲಿ ಎಲ್ಲರೂ ಕೂಡ ಆಡುವಂಥ ಆಟಗಾರಿದ್ದಾರೆ. ನಮ್ಮದು ಅಷ್ಟೇ ಪ್ಲೇಯಿಂಗ್ ಲೆವೆಲನ್ನು ಇಲ್ಲಿವರೆಗೂ ನಾವು ನೋಡ್ತಾ ಬಂದರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಇನ್ನು ಫಾರ್ಮ್ಗೆ ಬರಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ವರುಣ್ ಚಕ್ರವರ್ತಿ ಕಳಪೆ ಬೌಲಿಂಗ್ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನಾದರೂ ಬದಲಾವಣೆ ಮಾಡಲಾಗುತ್ತಾ ಅಥವಾ ಇಂಗ್ಲೆಂಡ್ ವಿರುದ್ಧ ಯಾವ ಪ್ಲೇಯಿಂಗ್ ಲೆವೆನ್ ಇತ್ತು
ಅದನ್ನೇ ಆಡಿಸ್ತಾರಾ ಗೌತಮ್ ಗಂಭೀರ್ ಅವರು? ಯಾವ ರೀತಿ ಅಲ್ಲಿ ಚರ್ಚೆ ಆಗಿರುತ್ತೆ? ಕೊನೆ ಹಂತದಲ್ಲಿ ಏನಾದರೂ ಕ್ಷಿಪ್ರವಾದಂಥ ಬದಲಾವಣೆಗಳನ್ನು ಮಾಡ್ಬೋದಾ ಅನ್ನೋದು ನಾವು ನಿರೀಕ್ಷೆ ಮಾಡ್ಬೋದು. ಅದರ ಜೊತೆಗೆ ಈಗಿರುವಂಥ ನಮ್ಮ ಭಾರತ ತಂಡ ಡೆಫಿನೆಟ್ಲಿ ಬಲಿಷ್ಠವಾಗಿದೆ. ಹಾಗಾದರೆ ರಿಂಕು ಸಿಂಗ್ ಏನಾದರೂ ಅವಕಾಶ ಮಾಡಿಕೊಡ್ತಾರಾ? ಕುಲ್ದೀಪ್ ಯಾದವ್ಗೆ ಏನಾದರೂ ಒಳಗಡೆ ಕರ್ಕೊಳ್ತಾರಾ? ಅಕ್ಷರ್ ಪಟೇಲ್ ಅವರು ಮೊನ್ನೆ ತೋರಿದಂಥ ಒಂದು ಅದ್ಭುತವಾದಂಥ ಪ್ರದರ್ಶನ, ಅದರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಟೈಮು ನಾವು ಅವರ ಒಂದು ಏಷ್ಯಾ ಕಪ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದರೆ ಒಂದೇ ಒಂದು ಕ್ಯಾಚಿಂದ ನಾವು ಗೆದ್ದು ಬೀಗಿದ್ವಿ. ಈಗ ಮತ್ತೆ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಅಖಾಡಕ್ಕೆ ಇಳಿಯೋಕ್ಕೆ ಸಜ್ಜಾಗಿದೆ. ಇನ್ನು